ಮಾವು ಬೆಳೆಗಾರರ ಸಾಲು ಸಾಲು ಹೋರಾಟದ ಫಲವಾಗಿ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿದೆ. ಆದರೆ ನೂರಾರು ಮಾವು ಬೆಳೆಗಾರರಿಗೆ 6 ತಿಂಗಳೇ ಕಳೆದರೂ ಇನ್ನೂ ಬೆಂಬಲ ಬೆಲೆ ಸಿಕ್ಕಿಲ್ಲ. ಮಾವುಗಳನ್ನ ರಾಶಿ ಹಾಕಿ ಪ್ರತಿಭಟನೆ. ಬೇಡಿಕೆ ಇಲ್ಲದ ಮಾವಿನ ಚೆಕ್ ಪೋಸ್ಟ್ ಮಾಡಿ ನೋಂದಣಿ ಪ್ರಕ್ರಿಯೆ ಮಾಡಿದ ಅಧಿಕಾರಿಗಳು 6 ತಿಂಗಳೇ ಕಳೆದರೂ ಇನ್ನೂ ಸಿಕ್ಕಿಲ್ಲ ಬೆಂಬಲ ಬೆಲೆ ಅಂತ ಆಕ್ರೋಶ. ಆರು ತಿಂಗಳೇ ಕಳೆದರೂ ಸಿಕ್ಕಿಲ್ಲ ಬೆಂಬಲ ಬೆಲೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಾವು ಬೆಳೆಗಾರರು. ವಿಶ್ವ ಪ್ರಸಿದ್ಧಿ ಪಡೆದಂತಹ ಮಾವಿನ ತವರು ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಮತ್ತೆ ಸಿಡಿದೆದ್ದಿದ್ದಾರೆ. ಈ ಬಾರಿ ಮಾವಿನ ಬೆಲೆ ತೀವ್ರವಾಗಿ ಕುಸಿತವಾದ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಿನಲ್ಲಿ ನಿರಂತರ ಹೋರಾಟ ಮಾಡಿ ಮಾವು ಬೆಳೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂತೆ ಒತ್ತಾಯ ಮಾಡಿದರು. ಬಂದ್, ಹೆದ್ದಾರಿ ತಡೆ, ವಿಧಾನಸೌಧದ ಎದುರು ಹೋರಾಟ ಮಾಡಿ ಸರ್ಕಾರವನ್ನ ಆಗ್ರಹಿಸಿದರು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2,50,000 ಮೆಟ್ರಿಕ್ ಟನ್ ಮಾವು ಬೆಳೆಯನ್ನ 1 ಕ್ವಿಂಟಾಲ್ಗೆ 1,616 ರೂಪಾಯಿಯಂತೆ ಖರೀದಿಗೆ ಒಪ್ಪಿಗೆ ನೀಡಿತು. ಆದರೆ 6 ತಿಂಗಳು ಕಳೆದರೂ ಸರ್ಕಾರಗಳು ಘೋಷಣೆ ಮಾಡಿದ್ದ ಬೆಂಬಲ ಬೆಲೆ ಕೆಲವು ಮಾವು ಬೆಳೆಗಾರರ ಕೈ ಸೇರಿಲ್ಲ. ಇನ್ನು 722 ಬಿಲ್ಗಳು ಪೆಂಡಿಂಗ್ ಇದೆ. ಅದರಲ್ಲಿ ಆಧಾರ್ ಮಿಸ್ ಮ್ಯಾಚ್ ಮತ್ತೆ ರಾಂಗ್ FIDs ಅಂದ್ರೆ ಇವರು ಏನು ರೆಮ್ಸ್ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ FIDಗಳನ್ನ ರಾಂಗ್ ಎಂಟ್ರಿ ಮಾಡಿ ಅದು ಸುಮಾರು 350-400 ಅರ್ಜಿ ಬಿಲ್ಗಳು ಪೆಂಡಿಂಗ್ ಆಗಿದೆ. ಅದರ ಜೊತೆ ಸುಮಾರು 195ರಷ್ಟು ಬಿಲ್ಗಳು ರೆಮ್ಸ್ ಎಂಟ್ರಿ ಆಗದಿರನೇ ಬಿಟ್ಬಿಟ್ಟಿದ್ರು. ಇವನ್ನೆಲ್ಲ ಪತ್ತೆ ಹಚ್ಚಿ ಪ್ರತಿಯೊಂದು ಬಿಲ್ಗೂ ಹಣ ಕೊಡಿಸಲೇಬೇಕು ಅಂತ ಹೇಳಿ ನಮ್ಮ ನಿರಂತರ ಪ್ರಯತ್ನ ನಡೀತಾನೆ ಇದೆ ಮಾವು ಬೆಳೆಗಾರ ಸಂಘದ ಕಡೆಯಿಂದ. ಸುಮಾರು 42 ಕೋಟಿ ಹಣಕ್ಕೆ 18,000 ಅರ್ಜಿದಾರ ರೈತರ ನೋಂದಣಿ ಮಾಡಿದ್ರು. ಇದರಲ್ಲಿ 773 ಅರ್ಜಿಗಳಿಗೆ ಹಣ ಸಂದಾಯವೇ ಆಗಿಲ್ಲ. ರೈತರ ಆಧಾರ್ ಮಿಸ್ ಮ್ಯಾಚ್, ರಾಂಗ್ FID ಸರಿಯಿಲ್ಲ ಅಂತ ಸುಮಾರು 2 ಕೋಟಿಯಷ್ಟು ಬೆಂಬಲ ಬೆಲೆ ರೈತರ ಕೈ ಸೇರಿಲ್ಲ. ಮಾವುದು ಎಲ್ಲ ಪರಿಹಾರ ಆಗಿದೆ. PDPS ಸಿಸ್ಟಮ್ನಲ್ಲಿ 40-42 ಕೋಟಿ ಈಗಾಗಲೇ ಎಲ್ರಿಗೂ ಸಂದಾಯ ಆಗಿದೆ. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಇತ್ತು. ಆ ಟೆಕ್ನಿಕಲ್ ಇಶ್ಯೂಸ್ ಕೂಡ ಇತ್ತೀಚೆಗೆ ಸಭೆ ಮಾಡಿಬಿಟ್ಟು ಅವು ಕೂಡ ನಾವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದೀವಿ. ಮಾವು ಬೆಳೆಗಾರ ಸಂಘ ಅಧ್ಯಕ್ಷರು ಅವ್ರು ಇವತ್ತು ಹೇಳಿದ್ರು, ಇಲ್ಲ ಸರ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ. ನಮ್ದು ಏನು ಒಂದು PDPS ಒಂದು ಮಾದರಿನಲ್ಲಿ ನಾವು ಸಮಸ್ಯೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮಗೆ ಇಂಟರ್ವೆನ್ಷನ್ ಮಾಡಿತು. ಅದು ಇವತ್ತು ಎಲ್ಲಾ ರಾಜ್ಯಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಒಂದು ಮಾದರಿಯಾದಂತಹ ಒಂದು ಕಾರ್ಯಕ್ರಮ ಆಗಿದೆ. ಒಟ್ಟಾರೆಯಾಗಿ ಬೆಂಬಲ ಬೆಲೆ ಕೊಟ್ಟಂತೆಯೇ ಕೊಟ್ಟು ಸರ್ಕಾರಗಳು ಮಾರ್ಗಸೂಚಿಗಳನ್ನ ಜಾರಿ ಮಾಡುವ ಮೂಲಕ ಮಾವು ಬೆಳೆಗಾರರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಿದೆ. ನೂರಾರು ರೈತರಿಗೆ ಅರ್ಧ ವರ್ಷ ಕಳೆದರೂ ಹಣ ಸಿಕ್ಕಿಲ್ಲ ಅನ್ನೋದು ಬೇಸರ ಇರೋದಂತೂ ಸುಳ್ಳಲ್ಲ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಮಾವು ಬೆಳೆಗಾರರ ಸಾಲು ಸಾಲು ಹೋರಾಟದ ಫಲವಾಗಿ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿದೆ. ಆದರೆ ನೂರಾರು ಮಾವು ಬೆಳೆಗಾರರಿಗೆ 6 ತಿಂಗಳೇ ಕಳೆದರೂ ಇನ್ನೂ ಬೆಂಬಲ ಬೆಲೆ ಸಿಕ್ಕಿಲ್ಲ. ಮಾವುಗಳನ್ನ ರಾಶಿ ಹಾಕಿ ಪ್ರತಿಭಟನೆ. ಬೇಡಿಕೆ ಇಲ್ಲದ ಮಾವಿನ ಚೆಕ್ ಪೋಸ್ಟ್ ಮಾಡಿ ನೋಂದಣಿ ಪ್ರಕ್ರಿಯೆ ಮಾಡಿದ ಅಧಿಕಾರಿಗಳು 6 ತಿಂಗಳೇ ಕಳೆದರೂ ಇನ್ನೂ ಸಿಕ್ಕಿಲ್ಲ ಬೆಂಬಲ ಬೆಲೆ ಅಂತ ಆಕ್ರೋಶ. 6 ತಿಂಗಳೇ ಕಳೆದರೂ ಸಿಕ್ಕಿಲ್ಲ ಬೆಂಬಲ ಬೆಲೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಾವು ಬೆಳೆಗಾರರು. ವಿಶ್ವ ಪ್ರಸಿದ್ಧಿ ಪಡೆದಂತಹ ಮಾವಿನ ತವರು ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಮತ್ತೆ ಸಿಡಿದೆದ್ದಿದ್ದಾರೆ. ಈ ಬಾರಿ ಮಾವಿನ ಬೆಲೆ ತೀವ್ರವಾಗಿ ಕುಸಿತವಾದ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಿನಲ್ಲಿ ನಿರಂತರ ಹೋರಾಟ ಮಾಡಿ ಮಾವು ಬೆಳೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂತೆ ಒತ್ತಾಯ ಮಾಡಿದರು. ಬಂದ್, ಹೆದ್ದಾರಿ ತಡೆ, ವಿಧಾನಸೌಧದ ಎದುರು ಹೋರಾಟ ಮಾಡಿ ಸರ್ಕಾರವನ್ನ ಆಗ್ರಹಿಸಿದರು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2,50,000 ಮೆಟ್ರಿಕ್ ಟನ್ ಮಾವು ಬೆಳೆಯನ್ನ 1 ಕ್ವಿಂಟಾಲ್ಗೆ 1,616 ರೂಪಾಯಿಯಂತೆ ಖರೀದಿಗೆ ಒಪ್ಪಿಗೆ ನೀಡಿತು. ಆದರೆ 6 ತಿಂಗಳು ಕಳೆದರೂ ಸರ್ಕಾರಗಳು ಘೋಷಣೆ ಮಾಡಿದ್ದ ಬೆಂಬಲ ಬೆಲೆ ಕೆಲವು ಮಾವು ಬೆಳೆಗಾರರ ಕೈ ಸೇರಿಲ್ಲ. ಇನ್ನು 722 ಬಿಲ್ಗಳು ಪೆಂಡಿಂಗ್ ಇದೆ. ಅದರಲ್ಲಿ ಆಧಾರ್ ಮಿಸ್ ಮ್ಯಾಚ್ ಮತ್ತೆ ರಾಂಗ್ FIDs ಅಂದ್ರೆ ಇವರು ಏನು ರೆಮ್ಸ್ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ
FIDಗಳನ್ನು ರಾಂಗ್ ಎಂಟ್ರಿ ಮಾಡಿ ಅದು ಸುಮಾರು 350-400 ಅರ್ಜಿ ಬಿಲ್ಗಳು ಪೆಂಡಿಂಗ್ ಆಗಿದೆ. ಅದರ ಜೊತೆ ಸುಮಾರು 195ರಷ್ಟು ಬಿಲ್ಗಳು ರೆಮ್ಸ್ ಎಂಟ್ರಿ ಆಗದಿರನೇ ಬಿಟ್ಬಿಟ್ಟಿದ್ರು. ಇವನ್ನೆಲ್ಲ ಪತ್ತೆ ಹಚ್ಚಿ ಪ್ರತಿಯೊಂದು ಬಿಲ್ಗೂ ಹಣ ಕೊಡಿಸಲೇಬೇಕು ಅಂತೇಳಿ ನಮ್ಮ ನಿರಂತರ ಪ್ರಯತ್ನ ನಡೀತಾನೆ ಇದೆ ಮಾವು ಬೆಳೆಗಾರ ಸಂಘದ ಕಡೆಯಿಂದ. ಸುಮಾರು 42 ಕೋಟಿ ಹಣಕ್ಕೆ 18,000 ಅರ್ಜಿದಾರ ರೈತರ ನೋಂದಣಿ ಮಾಡಿದ್ರು. ಇದರಲ್ಲಿ 773 ಅರ್ಜಿಗಳಿಗೆ ಹಣ ಸಂದಾಯವೇ ಆಗಿಲ್ಲ. ರೈತರ ಆಧಾರ್ ಮಿಸ್ಮ್ಯಾಚ್, ರಾಂಗ್ FID ಸರಿಯಿಲ್ಲ ಅಂತ ಸುಮಾರು 2 ಕೋಟಿಯಷ್ಟು ಬೆಂಬಲ ಬೆಲೆ ರೈತರ ಕೈ ಸೇರಿಲ್ಲ. ಮಾವುದು ಎಲ್ಲ ಪರಿಹಾರ ಆಗಿದೆ. PDPS ಸಿಸ್ಟಮ್ನಲ್ಲಿ 40-42 ಕೋಟಿ ಈಗಾಗಲೇ ಎಲ್ರಿಗೂ ಸಂದಾಯ ಆಗಿದೆ. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಇತ್ತು. ಆ ಟೆಕ್ನಿಕಲ್ ಇಶ್ಯೂಸ್ ಕೂಡ ಇತ್ತೀಚೆಗೆ ಸಭೆ ಮಾಡಿಬಿಟ್ಟು ಅವು ಕೂಡ ನಾವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ. ಮಾವು ಬೆಳೆಗಾರ ಸಂಘ ಅಧ್ಯಕ್ಷರು ಅವ್ರು ಇವತ್ತು ಹೇಳಿಲ್ಲ ಸರ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ. ನಮ್ದು ಏನು ಒಂದು PDPS ಒಂದು ಮಾದರಿನಲ್ಲಿ ನಾವು ಸಮಸ್ಯೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮಗೆ ಇಂಟರ್ವೆನ್ಷನ್ ಮಾಡ್ತು. ಅದು ಇವತ್ತು ಎಲ್ಲಾ ರಾಜ್ಯಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಒಂದು ಮಾದರಿಯಾದಂತಹ ಒಂದು ಕಾರ್ಯಕ್ರಮ ಆಗಿದೆ. ಒಟ್ಟಾರೆಯಾಗಿ ಬೆಂಬಲ ಬೆಲೆ ಕೊಟ್ಟಂತೆಯೇ ಕೊಟ್ಟು ಸರ್ಕಾರಗಳು ಮಾರ್ಗಸೂಚಿಗಳನ್ನ ಜಾರಿ ಮಾಡುವ ಮೂಲಕ ಮಾವು ಬೆಳೆಗಾರರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಿದೆ. ನೂರಾರು ರೈತರಿಗೆ ಅರ್ಧ ವರ್ಷ ಕಳೆದರೂ ಹಣ ಸಿಕ್ಕಿಲ್ಲ ಅನ್ನೋದು ಬೇಸರ ಇರೋದಂತೂ ಸುಳ್ಳಲ್ಲ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಇನ್ನು 722 ಬಿಲ್ಗಳು ಪೆಂಡಿಂಗ್ ಇದೆ. ಅದರಲ್ಲಿ ಆಧಾರ್ ಮಿಸ್ಮ್ಯಾಚ್ ಮತ್ತೆ ರಾಂಗ್ FIDs ಅಂದ್ರೆ ಇವರು ಏನು ರೆಮ್ಸ್ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ FIDಗಳನ್ನು ರಾಂಗ್ ಎಂಟ್ರಿ ಮಾಡಿ ಅದು ಸುಮಾರು 350-400 ಅರ್ಜಿ ಬಿಲ್ಗಳು ಪೆಂಡಿಂಗ್ ಆಗಿದೆ. ಅದರ ಜೊತೆ ಸುಮಾರು 195ರಷ್ಟು ಬಿಲ್ಗಳು ರೆಮ್ಸ್ ಎಂಟ್ರಿ ಆಗದಿರನೇ ಬಿಟ್ಬಿಟ್ಟಿದ್ರು. ಇವನ್ನೆಲ್ಲ ಪತ್ತೆ ಹಚ್ಚಿ ಪ್ರತಿಯೊಂದು ಬಿಲ್ಗೂ ಹಣ ಕೊಡಿಸಲೇಬೇಕು ಅಂತೇಳಿ ನಮ್ಮ ನಿರಂತರ ಪ್ರಯತ್ನ ನಡೀತಾನೆ ಇದೆ ಮಾವು ಬೆಳೆಗಾರ ಸಂಘದ ಕಡೆಯಿಂದ. ಸುಮಾರು 42 ಕೋಟಿ ಹಣಕ್ಕೆ 18,000 ಅರ್ಜಿದಾರ ರೈತರ ನೋಂದಣಿ ಮಾಡಿದ್ರು. ಇದರಲ್ಲಿ 773 ಅರ್ಜಿಗಳಿಗೆ ಹಣ ಸಂದಾಯವೇ ಆಗಿಲ್ಲ. ರೈತರ ಆಧಾರ್ ಮಿಸ್ಮ್ಯಾಚ್, ರಾಂಗ್ FID ಸರಿಯಿಲ್ಲ ಅಂತ ಸುಮಾರು 2 ಕೋಟಿಯಷ್ಟು ಬೆಂಬಲ ಬೆಲೆ ರೈತರ ಕೈ ಸೇರಿಲ್ಲ. ಮಾವುದು ಎಲ್ಲ ಪರಿಹಾರ ಆಗಿದೆ. PDPS ಸಿಸ್ಟಮ್ನಲ್ಲಿ 40-42 ಕೋಟಿ ಈಗಾಗಲೇ ಎಲ್ರಿಗೂ ಸಂದಾಯ ಆಗಿದೆ. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಇತ್ತು. ಆ ಟೆಕ್ನಿಕಲ್ ಇಶ್ಯೂಸ್ ಕೂಡ ಇತ್ತೀಚೆಗೆ ಸಭೆ ಮಾಡಿಬಿಟ್ಟು ಅವು ಕೂಡ ನಾವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ. ಮಾವು ಬೆಳೆಗಾರ ಸಂಘ ಅಧ್ಯಕ್ಷರು ಅವ್ರು ಇವತ್ತು ಹೇಳಿಲ್ಲ ಸರ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ. ನಮ್ದು ಏನು ಒಂದು PDPS ಒಂದು ಮಾದರಿನಲ್ಲಿ ನಾವು ಸಮಸ್ಯೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮಗೆ ಇಂಟರ್ವೆನ್ಷನ್ ಮಾಡ್ತು. ಅದು ಇವತ್ತು ಎಲ್ಲಾ ರಾಜ್ಯಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಒಂದು ಮಾದರಿಯಾದಂತಹ ಒಂದು ಕಾರ್ಯಕ್ರಮ ಆಗಿದೆ. ಒಟ್ಟಾರೆಯಾಗಿ ಬೆಂಬಲ ಬೆಲೆ ಕೊಟ್ಟಂತೆಯೇ ಕೊಟ್ಟು ಸರ್ಕಾರಗಳು ಮಾರ್ಗಸೂಚಿಗಳನ್ನ ಜಾರಿ ಮಾಡುವ ಮೂಲಕ ಮಾವು ಬೆಳೆಗಾರರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಿದೆ. ನೂರಾರು ರೈತರಿಗೆ ಅರ್ಧ ವರ್ಷ ಕಳೆದರೂ ಹಣ ಸಿಕ್ಕಿಲ್ಲ ಅನ್ನೋದು ಬೇಸರ ಇರೋದಂತೂ ಸುಳ್ಳಲ್ಲ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.